ಹೀರೆಕಾಯಿಂದ ನೋಡ್ರಿ ಏನಾದರೂ ಡಿಫ್ರೆಂಟ್ ಆದ ರೆಸಿಪಿ ಮಾಡಬೇಕಂದ್ರೆ ಇದನ್ನು ಖಂಡಿತ ಟ್ರೈ ಮಾಡಿ ನೋಡ್ರಿ. ಎಲ್ಲರೂ ಇಷ್ಟಪಡ್ತಾರೆ. ಎಲ್ಲದಕ್ಕೂ ಬೆಸ್ಟ್ ಕಾಂಬಿನೇಷನ್ ಆಗಿರುತ್ತೆ ನೋಡಿ. ಅಂದರೆ ತುಂಬ ರುಚಿಯಾಗಿ ಇರುತ್ತೆ. ರೈಸಿಗೆ, ರೊಟ್ಟಿಗೆ, ಚಪಾತಿ, ದೋಸೆಗೆ ಎಲ್ಲದಕ್ಕೂ ಬೆಸ್ಟ್ ಕಾಂಬಿನೇಷನ್ ಅಂತ ಹೇಳ್ಬೋದು. ಹಾಗಾದರೆ ಹೇಗೆ ಮಾಡೋದಂತ ನೋಡ್ಕೊಳ್ರಿ. ವೆಲ್ಕಮ್ ಬ್ಯಾಕ್ ಟು ನಿಶಾ ಕುಕಿಂಗ್ ಚಾನಲ್. ನಾನು ನೋಡ್ರಿ ಇವತ್ತು ನಿಮಗೆ ಹೀರೆಕಾಯಿಂದ ಒಂದು ಒಳ್ಳೆ ರೆಸಿಪಿನ ನಿಮ್ಮ ಜೊತೆ ಶೇರ್ ಮಾಡ್ತಾ ಇದ್ದೀನಿ. ಬಾಯಿಗೆ ಒಳ್ಳೆ ರುಚಿ ಕೊಡುವಂತಹ ಬೆಸ್ಟ್ ರೆಸಿಪಿ, ಎಲ್ಲದಕ್ಕೂ ಬೆಸ್ಟ್ ಕಾಂಬಿನೇಷನ್ ಆದಂತಹ ಈ ರೆಸಿಪಿನ ಹೇಗೆ ಮಾಡೋದಂತ ನೋಡ್ಕೊಳ್ರಿ. ಈ ವಿಡಿಯೋ ರೆಸಿಪಿ ನಿಮ್ಗೆ ಇಷ್ಟ ಅನಿಸಿದ್ರೆ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ರಿ. ವಿಡಿಯೋನ ಸ್ಕಿಪ್ ಮಾಡದೆ ನೋಡಿರಿ. ಸಬ್ಸ್ಕ್ರೈಬ್ ಮಾಡಿಕೊಂಡು ಬೆಲ್ ಐಕನನ್ನು ಪ್ರೆಸ್ ಮಾಡಿ, ಹಾಗೆ ವಿಡಿಯೋಗೆ ಲೈಕ್ ಕೊಡೋದನ್ನು ಮರೆಯೋಕ್ಕೆ ಹೋಗಬೇಡಿ. ಎಲ್ಲರೂ ಖಂಡಿತ ಇಷ್ಟಪಡ್ತಾರೆ ನೋಡಿರಿ ಈ ರೆಸಿಪಿನ. ಒಂದ್ಸಾರಿ ನೀವು ಇದನ್ನು ಟ್ರೈ ಮಾಡಿ ನೋಡಿರಿ, ಹೇಗೆ ಬಂತು ಅಂತ ತಿಳಿಸಿ. ನೋಡಿರಿ, ಇಲ್ಲಿ ನಾನು ಈ ಹೀರೆಕಾಯಿ ರೆಸಿಪಿ ಮಾಡೋದಕ್ಕೆ ಎಳೆಯಾದಂಥ ಹೀರೆಕಾಯಿನ ಬಳಸ್ತಾ ಇದ್ದೀನಿ. ನೋಡಿರಿ, ತುಂಬ ಎಳೆಯಾದಂಥ ಹೀರೆಕಾಯಿ ಇರುತ್ತಲ್ವ, ಆ ಥರ ಒಂದು ಹೀರೆಕಾಯಿ ಇದ್ದಾಗ ಇದನ್ನು ಟ್ರೈ ಮಾಡಿ ನೋಡಿರಿ, ತುಂಬ ಚೆನ್ನಾಗಿರುತ್ತೆ. ಇದನ್ನು ಎಡ್ಜಸ್ಸಲ್ಲಿ ಕಟ್ ಮಾಡಿಬಿಟ್ಟು ನಾನೇನು ಮಾಡಿದ್ದೀನಿ, ಮೇಲಿಂದ ಸಿಪ್ಪೆ ಎಲ್ಲ ಚೆನ್ನಾಗಿ ಗ್ರೇಟ್ ಮಾಡಿದ್ದೀನಿ. ಮಾಡಿ ತಗೊಳ್ರಿ. ನೋಡಿ, ಇಲ್ಲಿ ನಾನು ಒಂದು ಎಳೆದಾದಂಥ ಹೀರೆಕಾಯಿನ ಬಳಸ್ತಾ ಇದ್ದೀನಿ. ಹೀರೆಕಾಯಿ ಮಾತ್ರ ಎಳೆದಾಗಿ ಇರಬೇಕು, ಬೀಜ ಇದ್ದರೆ ಚೆನ್ನಾಗಿ ಬರೋದಿಲ್ಲ. ಜಾಸ್ತಿ ಕ್ವಾಂಟಿಟಿಯಲ್ಲಿ ಮಾಡೋರಿದ್ದರೆ ನೋಡಿ, ನೀವು ಜಾಸ್ತಿ ಹೀರೆಕಾಯಿನ ಬಳಸ್ಬೋದು. ಆದರೆ ಹೀರೆಕಾಯಿ ಮಾತ್ರ ಎಳೆದಾಗಿರಬೇಕು, ಬೀಜ ಇರಬಾರ್ದು. ಈಗ ನೋಡ್ರಿ, ನಾನು ಇದನ್ನು ಕಟ್ ಮಾಡಿ ತಗೊಂಡಿದ್ದೀನಿ. ಈ ಥರ ಚಿಕ್ಕ ಚಿಕ್ಕ ಪೀಸಾಗಿ ಇದನ್ನು ಕಟ್ ಮಾಡ್ಕೊಳ್ರಿ. ಅಂದರೆ ನಿಮಗೆ ಫ್ರೈ ಆಗೋ ಬೇಗ ಫ್ರೈ ಮಾಡಿ ಚೆನ್ನಾಗಿರುತ್ತೆ, ಅಂದರೆ ಬೇಗ ಫ್ರೈ ಆಗುತ್ತೆ ಈ ಥರ ಚಿಕ್ಕ ಚಿಕ್ಕದಾಗಿ ಕಟ್ ಮಾಡ್ಕೊಂಡಾಗ. ನೋಡಿ, ಇಲ್ಲಿ ನಾನು ತುಂಬ ಚಿಕ್ಕದಲ್ಲ ತುಂಬ ದೊಡ್ಡದಲ್ಲ, ಈ ಥರ ನಾನು ಕ್ಯೂಬ್ಸ್ ಆಕಾರದಲ್ಲಿ ಕಟ್ ಮಾಡ್ಕೊಂಡಿದ್ದೀನಿ. ನೀವು ಬೇಕಂದರೆ ದಪ್ಪ ದಪ್ಪನಾಗಿ ಕಟ್ ಮಾಡ್ಕೋಬೋದು. ಇದನ್ನು ಇವಾಗ ಇಲ್ಲಿ ನೋಡಿರಿ, ಫ್ರೈ ಮಾಡೋದಕ್ಕೆ ನಾನು ತವಾನ ಬಿಸಿ ಮಾಡೋಕ್ಕೆ ಇಟ್ಟಿದ್ದೀನಿ. ಈ ತವಾದಲ್ಲೇ ಫ್ರೈ ಮಾಡ್ಕೊಳ್ರಿ, ಅಂದರೆ ಟೇಸ್ಟ್ ಚೆನ್ನಾಗಿ ಬರುತ್ತೆ. ನೋಡಿರಿ, ಚೆನ್ನಾಗಿ ಕಾದಿದೆ ತವ. ಈಗ ಇದನ್ನು ಕಟ್ ಮಾಡ್ಕೊಂಡಂಥ ಎಳೆ ಹೀರೆಕಾಯಿನ ಹಾಕ್ತಾ ಇದ್ದೀನಿ. ನಾನಿಲ್ಲಿ ಒಂದು ಹೀರೆಕಾಯಿನ ಬಳಸ್ತಾ ಇದ್ದೀನಿ. ನಾನು ಹೇಳಿದಂಗೆ ನೀವು ಜಾಸ್ತಿ ಕ್ವಾಂಟಿಟಿಲಿ ಬೇಕು ಅಂದರೆ ನೀವು ಇನ್ನೂ ಜಾಸ್ತಿ ಹೀರೆಕಾಯಿನ ಬಳಸ್ಬೋದು. ಇಲ್ಲಿ ನೋಡಿರಿ, ಹೀರೆಕಾಯಿನ ಚೆನ್ನಾಗಿ ಫಸ್ಟು ಒಂದು ಸ್ವಲ್ಪ ಡ್ರೈ ಫ್ರೈ ಮಾಡಿಕೊಡ್ರಿ. ಆಮೇಲೆ 1 ಸ್ಪೂನಷ್ಟು ಇದನ್ನು ಎಣ್ಣೆ ಹಾಕಿ ಚೆನ್ನಾಗಿ ಫ್ರೈ ಮಾಡ್ಕೋಬೇಕು. ಅಂದರೆ ಪೂರ್ತಿ ಕಲರ್ ಚೇಂಜ್ ಆಗಬೇಕು, ಬ್ರೌನ್ ಕಲರ್ ಬರೋವರೆಗೂ ಇದನ್ನು ಫ್ರೈ ಮಾಡಿಕೊಡ್ರಿ. ಆವಾಗ ಒಂದು ಒಳ್ಳೆ ರುಚಿ ಬರುತ್ತೆ ನೋಡಿರಿ ಇದಕ್ಕೆ. ಅದರಲ್ಲಿರುವಂಥ ಸ್ವಲ್ಪ ನೀರಿನ ಅಂಶ ಕಡಿಮೆ ಆಗಬೇಕು, ಅಲ್ಲಿವರೆಗೂ ಡ್ರೈ ಆಗೋವರೆಗೂ ಇದನ್ನು ಫ್ರೈ ಮಾಡಿಕೊಡ್ರಿ. 1-2 ನಿಮಿಷ ಇದನ್ನು ಫ್ರೈ ಮಾಡಿದ್ರೆ ನೋಡಿರಿ, ಚೆನ್ನಾಗಿ ಒಳ್ಳೆ ಟೇಸ್ಟ್ ಕೊಡುತ್ತೆ. ಸ್ವಲ್ಪ ಎಣ್ಣೆ ಹಾಕಿ ಇದನ್ನು ಫ್ರೈ ಮಾಡಿರಿ, ತುಂಬ ಚೆನ್ನಾಗಿ ಬರುತ್ತೆ. ನಿಮಗೆ ಈ ಥರ ಎಣ್ಣೆ ಹಾಕಿ ಫ್ರೈ ಮಾಡೋದು ನಿಮಗೆ ಇಷ್ಟ ಇಲ್ಲ ಅಂದರೆ ನೀವು ಡೈರೆಕ್ಟಾಗಿ ಇದನ್ನು ಗ್ಯಾಸ್ ಮೇಲಿಟ್ಟು ಸುಡ್ಬೋದು, ಅದು ಕೂಡ ಚೆನ್ನಾಗಿರುತ್ತೆ. ಗ್ರಿಲ್ ಏನಾದರೂ ಇದ್ದರೆ ನೀವು ಅದನ್ನು ಸುಟ್ಟು ಕೂಡ ಮಾಡ್ಬೋದು. ಆ ರೆಸಿಪಿನೂ ನಿಮ್ಮ ಜೊತೆ ನಾನು ಮುಂದಿನ ವಿಡಿಯೋಗಳಲ್ಲಿ ಶೇರ್ ಮಾಡ್ತೀನಿ. ಆದರೆ ಒಲೆಯಲ್ಲಿ ಕೆಂಡದಲ್ಲಿ ಸುಟ್ಟರೆ ಚೆನ್ನಾಗಿರುತ್ತೆ, ಗ್ಯಾಸ್ ಮೇಲೆ ಸುಡೋದಕ್ಕಿಂತ ಕೆಂಡದಲ್ಲಿ ಸುಟ್ಟು ಮಾಡೋದ್ರಿಂದ ತುಂಬ ಚೆನ್ನಾಗಿ ಬರುತ್ತೆ. ಈಗ ನೋಡಿರಿ, ಇಲ್ಲಿ ಚೆನ್ನಾಗಿ ಹೀರೆಕಾಯಿ ಫ್ರೈ ಆಗಿದೆ. ಈ ಥರ ನೋಡಿರಿ, ಕಲರ್ ಚೇಂಜ್ ಆಗಿ ಡ್ರೈ ಆಗಬೇಕು, ಮತ್ತು ಬ್ರೌನ್ ಕಲರ್ ಬರೋವರೆಗೂ ಕೆಂಪಿಗೆ ಫ್ರೈ ಮಾಡಿಕೊಡ್ರಿ. ನೋಡಿ, ಈ ಥರ ಫ್ರೈ ಆಗಬೇಕು, ಆವಾಗಲೇ ಒಳ್ಳೆ ಟೇಸ್ಟ್ ಕೊಡುತ್ತೆ. ಈಗ ನೋಡ್ರಿ, ಇದು ಚೆನ್ನಾಗಿ ಫ್ರೈ ಆಗಿದೆ. ಇದ್ರ ಘಮ ಅಂತ ತುಂಬ ಚೆನ್ನಾಗಿ ಬರ್ತಾಯಿದೆ. ಇದನ್ನು ಪ್ಲೇಟಿಗೆ ತೆಗೆದು ನಾನು ಕಂಪ್ಲೀಟಾಗಿ ತಣ್ಣಗಾಗಕ್ಕೆ ಬಿಡ್ತೀನಿ. ಇಲ್ಲಿ ನೋಡಿರಿ, ಖಾರಕ್ಕೆ ಬೇಕಾದಷ್ಟು ಹಸಿಮೆಣ್ಸಿನ್ಕಾಯಿನ ತೊಗೊಂಡಿದ್ದೀನಿ. ನೋಡಿರಿ, ಇಲ್ಲಿ ಖಾರ ಇರುವಂಥ ಹಸಿಮೆಣ್ಸಿನ್ಕಾಯಿನ ನಾನೊಂದು 4-6 ಮೆಣಸಿನ್ಕಾಯಿನ ತೊಗೊಂಡಿದ್ದೀನಿ. ನೀವು ಜಾಸ್ತಿ ಖಾರ ಇಷ್ಟಪಡೋರಾದರೆ ಇನ್ನೂ ಜಾಸ್ತಿ ಬಳಸಿ. ಇಲ್ಲಿ ನಾನು ಮತ್ತೆ ಅದೇ ತವಾಕೆನೇ ಹಾಕಿ ತೊಗೊಂಡಂಥ ಹಸಿಮೆಣ್ಸಿನ್ಕಾಯಿನ ಹುರಿತಾ ಇದ್ದೀನಿ. ಚೆನ್ನಾಗಿ ಇದನ್ನು ಕೂಡ ಫ್ರೈ ಮಾಡಿಕೊಡ್ರಿ. ಸ್ವಲ್ಪ ಒಂದು ಹನಿ ಎಣ್ಣೆ ಹಾಕಿ ಇದನ್ನು ಚೆನ್ನಾಗಿ ಫ್ರೈ ಮಾಡಿಕೊಡ್ರಿ, ಯಾಕಂದರೆ ಫ್ರೈ ಮಾಡಿ ಹಾಕೋದ್ರಿಂದ ಅಸಿಡಿಟಿ ಆಗೋದಿಲ್ಲ. ನೋಡಿರಿ, ಮೆಣಸಿನ್ಕಾಯಿ ಸ್ವಲ್ಪ ಹುರಿದೇ ಬಳಸಬೇಕು ನಾವು. ನೋಡಿರಿ, ಈ ಥರ ಇದನ್ನು ಕೂಡ ಚೆನ್ನಾಗಿ ಮೆಣಸಿನ್ಕಾಯಿನೂ ಕೂಡ ಫ್ರೈ ಮಾಡಿಕೊಡ್ರಿ. ಇದು ಕೂಡ ಟೇಸ್ಟ್ ಒಳ್ಳೆ ರುಚಿ ಕೊಡುತ್ತೆ ನೋಡಿರಿ ಚಟ್ನಿಗೆ. ಈಗ ನಾನು ಇನ್ನೊಂದು ಇಂಗ್ರೀಡಿಯೆಂಟ್ಸ್ ಏನು ಬಳಸ್ತಾ ಇದ್ದೀನಿ ಅಂದರೆ ಟೊಮ್ಯಾಟೊ. ನೋಡಿರಿ, ಸ್ವಲ್ಪ ಕಾಯಿ ಇರುವಂಥ ಟೊಮ್ಯಾಟೊನ ಬಳಸ್ರಿ. ಒಂದು ಟೊಮ್ಯಾಟೊನ ಇಲ್ಲ, ಈ ದಪ್ಪನಾಗಿ ಕಟ್ ಮಾಡಿ ತೊಗೊಂಡಿದ್ದೀನಿ. ಇದನ್ನು ಕೂಡ ತವಾಗೆ ಹಾಕಿ ಚೆನ್ನಾಗಿ ಫ್ರೈ ಮಾಡ್ಕೊತೀನಿ. ನೋಡಿರಿ, ಇದು ಕೂಡ ನೀರಿನ ಅಂಶ ಹೋಗಿ ಚೆನ್ನಾಗಿ ಬ್ರೌನ್ ಕಲರ್ ಬರೋವರೆಗೂ ಇದನ್ನು ಫ್ರೈ ಮಾಡಿಕೊಡ್ರಿ. ಟೊಮ್ಯಾಟೊಲಿರುವಂಥ ನೀರಿನ ಅಂಶ ಹೋಗಬೇಕು. ಚೆನ್ನಾಗಿ ಇದನ್ನು 1 ಸ್ಪೂನ್ ಎಣ್ಣೆ ಹಾಕಿ ಇದನ್ನು ಚೆನ್ನಾಗಿ ಫ್ರೈ ಮಾಡಿಕೊಡ್ರಿ. ಸರಿಯಾಗಿ ಫ್ರೈ ಮಾಡೋದ್ರಿಂದ ನೋಡಿರಿ, ಇದು ಚಟ್ನಿಗೆ ಒಳ್ಳೆ ರುಚಿ ಕೊಡುತ್ತೆ.
ಆಮೇಲೆ ನಾವು ಜಾಸ್ತಿ ದಿನ ಇದನ್ನು ಒಂದು ವಾರದವರೆಗೂ ಸ್ಟೋರ್ ಮಾಡ್ಬೋದು, ಏನೂ ಆಗೋದಿಲ್ಲ. ನೀರಿನ ಅಂಶ ಇದ್ದರೆ ಚಟ್ನಿ ಬೇಗ ಕೆಟ್ಟೋಗುತ್ತೆ. ನೋಡಿ, ಎರಡೂ ಕಡೆ ಚೆನ್ನಾಗಿ ಕಲರ್ ಚೇಂಜ್ ಆಗೋವರೆಗೂ ಇದನ್ನು ಸರಿಯಾಗಿ ಫ್ರೈ ಮಾಡಿಕೊಡ್ರಿ. ಯಾಕಂದರೆ ಟೊಮ್ಯಾಟೋನಲ್ಲಿ ನೀರಿನ ಅಂಶ ಜಾಸ್ತಿ ಇರುತ್ತೆ, ಹಾಗಾಗಿ ಸ್ವಲ್ಪ ಡ್ರೈ ಆಗೋವರೆಗೂ ಇದನ್ನು ಫ್ರೈ ಮಾಡಿಕೊಡ್ರಿ. ಒಂದೆರಡು ನಿಮಿಷ ನೀವು ಫ್ರೈ ಮಾಡಿಕೊಂಡ್ರೆ ಚೆನ್ನಾಗಿ ಫ್ರೈ ಆಗುತ್ತೆ. ನೋಡಿರಿ, ತವಾದಲ್ಲೇ ಫ್ರೈ ಮಾಡೋದ್ರಿಂದ ನೋಡಿರಿ ತುಂಬ ಒಳ್ಳೆ ರುಚಿ ಕೊಡುತ್ತೆ. ನಿಮಗೆ ತವಾ ಇಲ್ಲ ಅಂತಂದರೆ ನೀವು ಕಡಾಯಿನಲ್ಲಿ ಸಹಿತ ನೀವು ಫ್ರೈ ಮಾಡ್ಕೋಬೋದು. ಆದರೆ ನಾನ್ ಸ್ಟಿಕ್ಗಿಂತ ಈ ಥರ ತವಾದಲ್ಲಿ ಫ್ರೈ ಮಾಡಿಕೊಂಡ್ರೆ ಒಳ್ಳೆ ರುಚಿ ಕೊಡುತ್ತೆ. ಒಂದು ಸಾರಿ ಟ್ರೈ ಮಾಡಿ ನೋಡಿರಿ. ಈಗ ನೋಡಿರಿ, ಇದು ಕೂಡ ಟೊಮ್ಯಾಟೊ ಚೆನ್ನಾಗಿ ಫ್ರೈ ಆಗಿದೆ. ಇದನ್ನು ಸಹಿತ ನಾನು ಪ್ಲೇಟಲ್ಲಿ ತೆಗೆದು ಕಂಪ್ಲೀಟಾಗಿ ತಣ್ಣಗಾಗೋಕ್ಕೆ ಬಿಡ್ತೀನಿ. ಈ ಥರ ಫ್ರೈ ಆಗಬೇಕು ನೋಡಿರಿ. ಇಲ್ಲಿ ಕಾಣಿಸ್ತಾ ಇದೆ, ಫುಲ್ಲು ಡ್ರೈ ಆಗಿದೆ ಟೊಮ್ಯಾಟೊ, ಅದರಲ್ಲಿರುವಂಥ ನೀರಿನ ಅಂಶ ಕೂಡ ಹೋಗಿದೆ. ನೋಡಿ, ಈ ಥರ ಆಗಬೇಕು. ಇದನ್ನು ಸಹಿತ ನೋಡ್ರಿ ಈಗ ಪ್ಲೇಟಿಗೆ ತೆಗೆದು ತಣ್ಣಗಾಗೋಕ್ಕೆ ಇಡ್ತೀನಿ. ಕಂಪ್ಲೀಟಾಗಿ ಕೂಲ್ ಆಗಬೇಕು. ಈಗ ನೆಕ್ಸ್ಟ್ ನಾನು ಇದೇ ತವಕ್ಕೆ ಇನ್ನೊಂದು ಉಳ್ಳಾಗಡ್ಡಿನ ಬಳಸ್ತಾ ಇದ್ದೀನಿ. ನೋಡಿರಿ, ಉಳ್ಳಾಗಡ್ಡಿನ ಈ ಥರ ಕಟ್ ಮಾಡಿ ತಗೊಳ್ರಿ, ದಪ್ಪ ದಪ್ಪಕ್ಕೆ ಕಟ್ ಮಾಡಿರಿ, ಫ್ರೈ ಚೆನ್ನಾಗಾಗುತ್ತೆ. ಇದನ್ನು ಸಹಿತ ನೋಡಿರಿ ಅದೇ ತವಾಗೆ ಹಾಕಿ, ಈಗ ನೋಡಿರಿ ಇದನ್ನು ಸಹಿತ ನಾನು ಅದೇ ತವಾಗೆ ಹಾಕಿ ಚೆನ್ನಾಗಿ ಹುರಿತೀನಿ. ನೋಡಿರಿ, ಹೀಗೆ ಸಪ್ರೇಟಾಗಿ ಹುರ್ಕೊಳ್ರಿ, ಬೇಗ ಫ್ರೈ ಆಗುತ್ತೆ. ಆಮೇಲೆ ಚೆನ್ನಾಗಿ ಎಲ್ಲ ಐಟಮ್ಸ್ ಫ್ರೈ ಆಗುತ್ತೆ. ನೀವು ಸಪ್ರೇಟಾಗಿ ಹುರಿಯೋದ್ರಿಂದ ನೋಡಿರಿ ಚೆನ್ನಾಗಿ ಈಕ್ವಲಾಗಿ ಫ್ರೈ ಆಗುತ್ತೆ. ಎಲ್ಲದೂ ಮಿಕ್ಸ್ ಮಾಡಿ ಹುರಿದ್ರೆ ಅಷ್ಟು ಚೆನ್ನಾಗಿರೋದಿಲ್ಲ. ಈಗ ಇದನ್ನು ಸಹಿತ ಒಂದು ಸ್ಪೂನ್ ಎಣ್ಣೆ ಹಾಕಿ ಚೆನ್ನಾಗಿ ಹುರಿತಾ ಇದ್ದೀನಿ. ನೋಡಿರಿ, ಉಳ್ಳಾಗಡ್ಡಿನೂ ಅಷ್ಟೇ ಕಲರ್ ಚೇಂಜ್ ಆಗೋವರೆಗೂ ಇದನ್ನು ಫ್ರೈ ಮಾಡಿಕೊಡ್ರಿ. ಈ ಉಳ್ಳಾಗಡ್ಡಿ ಚೆನ್ನಾಗಿ ಫ್ರೈ ಆಗಿಂದ ನೋಡಿರಿ ಇದರಲ್ಲಿರುವಂಥ ಸ್ವಲ್ಪ ನೀರಿನ ಅಂಶ ಅದು ಕೂಡ ಕಡಿಮೆ ಆಗುತ್ತೆ. ಆಮೇಲೆ ಕಲರ್ ಚೇಂಜ್ ಆಗಬೇಕು. ಚೇಂಜ್ ಆಗೋವರೆಗೂ ಹುರಿದ್ರೆ ಅದ್ರ ಹಸಿ ವಾಸನೆ ಹೋಗುತ್ತಲ್ವ, ಅವಾಗ ತುಂಬ ಚೆನ್ನಾಗಿ ಟೇಸ್ಟ್ ಕೊಡುತ್ತೆ. ನೋಡಿ, ಇಷ್ಟು ಈ ಥರ ಫ್ರೈ ಆದರೆ ಸಾಕು, ತುಂಬ ಹೊತ್ತುವರೆಗೂ ಹುರಿಯೋದೇನು ಬೇಡ. ಕಲರ್ ಚೇಂಜ್ ಆಗಿ ಎಲ್ಲದನ್ನು ಕಲರ್ ಕಂಪ್ಲೀಟಾಗಿ ತಣ್ಣಗಾಗೋಕೆ ಬಿಟ್ಟಿದ್ದೀನಿ. ಅಂದರೆ ನಾವು ಫ್ರೈ ಮಾಡ್ಕೊಂಡಂಥ ಎಲ್ಲ ಸಾಮಗ್ರಿಗಳನ್ನು ಪೂರ್ತಿ ತಣ್ಣಗಾಗೋವರೆಗೂ ಬಿಡಬೇಕು. ಬಿಸಿದವಾಗ ಮಿಕ್ಸರ್ ಹಾಕಬೇಡ್ರಿ. ತಣ್ಣಗಾದ್ಮೇಲೆ ನೋಡಿರಿ ಈ ಥರ ಎಲ್ಲದನ್ನು ಫ್ರೈ ಮಾಡ್ಕೊಂಡಂಥ ಹಸಿಮೆಣಸಿನ್ಕಾಯಿ, ಹೀರೆಕಾಯಿ, ಟೊಮೆಟೊ, ಉಳ್ಳಾಗಡ್ಡಿ ಎಲ್ಲದನ್ನು ಚೆನ್ನಾಗಿ ಫ್ರೈ ಮಾಡ್ಕೊಂಡಿದ್ವಲ್ವ. ಈಗ ತಣ್ಣಗಾದ್ಮೇಲೆ ಇದನ್ನು ಮಿಕ್ಸರ್ ಜಾರಿಗೆ ಹಾಕ್ರಿ. ಇದಕ್ಕೆ ನೋಡಿರಿ ಈಗ ನಾನು ರುಚಿಗೆ ತಕ್ಕಷ್ಟು ಉಪ್ಪನ್ನು ಹಾಕ್ತಾಯಿದ್ದೀನಿ. ಆಮೇಲೆ 1 ಸ್ಪೂನಷ್ಟು ನಾನಿಲ್ಲಿ ಜೀರಿಗೆನ ಹಾಕ್ತಾಯಿದ್ದೀನಿ. ನೋಡಿರಿ, ಜೀರಿಗೆನ ನೀವು ಹಾಗೆ ಬಳಸ್ರಿ, ಆವಾಗ ತುಂಬ ಚೆನ್ನಾಗಿ ಫ್ಲೇವರ್ ಕೊಡುತ್ತೆ ಜೀರಿಗೆದು. ಆಮೇಲೆ ಇದಕ್ಕೆ ನೋಡಿರಿ ಸ್ವಲ್ಪ 1-2 ಗಡ್ಡೆಯಷ್ಟು ಬೆಳ್ಳುಳ್ಳಿನ ಹಾಕ್ತಾಯಿದ್ದೀನಿ. ಬೆಳ್ಳುಳ್ಳಿನೂ ಕೂಡ ಒಳ್ಳೆ ರುಚಿ ಕೊಡುತ್ತೆ. ಇದಕ್ಕೆ ಜವಾರಿ ಬೆಳ್ಳುಳ್ಳಿನ ಹಾಕ್ತಾಯಿದ್ದೀನಿ. ನೋಡಿರಿ, ನಾನು ತುಂಬ ಚೆನ್ನಾಗಿರುತ್ತೆ ಟೇಸ್ಟು. ಈಗ ಇದಕ್ಕೆ ಸ್ವಲ್ಪ ನಾನು ಕೊತ್ತಂಬರಿ ಸೊಪ್ಪನ್ನು ಯೂಸ್ ಮಾಡ್ತಾಯಿದ್ದೀನಿ. ಫ್ರೆಶ್ ಆಗಿರುವಂತಹ ನಾಟಿ ಕೊತ್ತಂಬರಿ ಸೊಪ್ಪನ್ನು, ಜವಾರಿ ಕೊತ್ತಂಬರಿ ಸೊಪ್ಪನ್ನು ಯೂಸ್ ಮಾಡಿರಿ. ಚಟ್ನಿಗೆ ಒಂದು ಒಳ್ಳೆ ರುಚಿ ಬರುತ್ತೆ. ಇದನ್ನೀಗ ಇಷ್ಟೇ ನೈಸಾಗಿ ಗ್ರೈಂಡ್ ಮಾಡ್ಕೊಂಬರೋಣ. ತುಂಬ ನೈಸಾಗಿ ಗ್ರೈಂಡ್ ಮಾಡೋದು ಬೇಡ, ಸ್ವಲ್ಪ ತರಿಯಾಗಿ ಗ್ರೈಂಡ್ ಮಾಡಿರಿ. ಯಾಕೆಂದರೆ ಇದನ್ನು ಇನ್ನೂ ಒಂದು ಸರಿ ನಾವು ಗ್ರೈಂಡ್ ಮಾಡೋದಿರುತ್ತೆ. ನೋಡಿರಿ, ಇಷ್ಟು ಗ್ರೈಂಡ್ ಆದರೆ ಸಾಕು. ಇದಕ್ಕೆ ಇನ್ನೊಂದು ಇಂಗ್ರೀಡಿಯೆಂಟ್ಸನ್ನು ನಾನಿಲ್ಲಿ ಸೇರಿಸ್ತಾ ಇದ್ದೀನಿ. ಫಸ್ಟಿಗೆ ನಾನು ಹಾಕಲಿಲ್ಲ, ಯಾಕಂದರೆ ಫಸ್ಟ್ ಇದನ್ನು ಒಂದು ಸರಿ ಗ್ರೈಂಡ್ ಮಾಡ್ಕೊಂಬಂದು ಆಮೇಲೆ ಮಧ್ಯಕ್ಕೆ ಈ ಥರ ನಾನಿಲ್ಲಿ ಇದಕ್ಕೆ ಇನ್ನೊಂದು ಸಾಮಗ್ರಿನ ಏನು ಬಳಸ್ತಾ ಇದ್ದೀನಿ ಅಂದರೆ ಗುರೆಳ್ ಪುಡಿನ ಹಾಕ್ತಾಯಿದ್ದೀನಿ. ನೋಡಿರಿ, ಗುರೆಳ್ ಪುಡಿ ಸಹಿತ ಒಳ್ಳೆ ರುಚಿ ಕೊಡುತ್ತೆ. ಇದಕ್ಕೆ 2 ಸ್ಪೂನಷ್ಟು ಗುರೆಳ್ ಪುಡಿನ ಹಾಕ್ತಾಯಿದ್ದೀನಿ. ನೋಡಿರಿ, ತುಂಬ ಒಳ್ಳೆ ರುಚಿ ಕೊಡುವಂತಹ ಸಾಮಗ್ರಿ. ಇದನ್ನು ಸಹಿತ ಈಗ ಆ್ಯಡ್ ಮಾಡ್ತಾಯಿದ್ದೀನಿ. ನೋಡಿರಿ, ಇಲ್ಲಿ ನಾನು ಗುರೆಳ್ ಪುಡಿನ ಬಳಸ್ತಾ ಇದ್ದೀನಿ. ಗುರೆಳ್ ಪುಡಿ ಸಹಿತ ನೋಡಿರಿ ತುಂಬ ಒಳ್ಳೆ ರುಚಿ ಕೊಡುತ್ತೆ, ಒಳ್ಳೆ ಫ್ಲೇವರ್ ಕೊಡುತ್ತೆ. ಈ ಥರ ಮಧ್ಯದಲ್ಲಿ ನೀವು ಇದನ್ನು ಹಾಕ್ರಿ, ಅಂದರೆ ಗ್ರೈಂಡ್ ಮಾಡಿ ತೊಗೊಂಬಂದಿಂದ ಒಂದು ಸ್ವಲ್ಪ ಫಸ್ಟ್ ಗ್ರೈಂಡ್ ಮಾಡ್ತಿರಲ್ವ, ಆಮೇಲೆ ಇದನ್ನು ಮಧ್ಯದಲ್ಲಿ ಬಳಸ್ರಿ, ಆವಾಗ ತುಂಬ ಚೆನ್ನಾಗಿ ಬರುತ್ತೆ. ಯಾಕಂದರೆ ಫಸ್ಟಿಗೆ ನಾವು ಗ್ರೈಂಡ್ ಮಾಡಿದ್ರೆ ಅದ್ರ ಫ್ಲೇವರ್ ಕೊಡೋದಿಲ್ಲ. ಈ ಥರ ನೋಡಿರಿ ಮಧ್ಯದಲ್ಲಿ ನೀವು ಹಾಕೋದ್ರಿಂದ ತುಂಬ ಚೆನ್ನಾಗಿ ರುಚಿ ಕೊಡುತ್ತೆ. ನೋಡಿರಿ, ಇಲ್ಲಿ ರೆಡಿ ಆಯಿತು. ನಾನು ನೋಡಿ, ಇಲ್ಲಿ ಗ್ರೈಂಡ್ ಮಾಡಬೇಕಾದ್ರೆ ನೀವು ನೀರನ್ನು ಹಾಕಬಾರ್ದು, ಹಾಗೆಯೇ ಇದನ್ನು ಗ್ರೈಂಡ್ ಮಾಡಬೇಕು. ಗ್ರೈಂಡ್ ಆಗುತ್ತೆ ಚೆನ್ನಾಗಿ, ಯಾಕಂದರೆ ಟೊಮ್ಯಾಟೊ, ಉಳ್ಳಾಗಡ್ಡಿ ಎಲ್ಲದನ್ನು ಸ್ವಲ್ಪ ಚೆನ್ನಾಗಿ ನಾವು ಫ್ರೈ ಮಾಡೋದ್ರಿಂದ ನೀವು ನೀರು ಹಾಕಲಾರ್ದೇ ಇದನ್ನು ಗ್ರೈಂಡ್ ಮಾಡಬೇಕು. ಯಾವುದೇ ಕಾರಣಕ್ಕೂ ನೀರನ್ನು ಬಳಸೋಕ್ಕೆ ಹೋಗಬೇಡಿ. ಹಾಗೆಯೇ ನೀವು ಡ್ರೈ ಆಗಿ ಇದನ್ನು ಗ್ರೈಂಡ್ ಮಾಡ್ಕೋಬೇಕು. ನಿಮಗೆ ಗುರೆಳ್ ಪುಡಿ ಇಲ್ಲ ಅಂದವರು ನೀವು ಒಣ ಕೊಬ್ಬರಿ ಬಳಸ್ಬೋದು. ಅದನ್ನು ಬಳಸಿ ಮಾಡೋದ್ರಿಂದ ನೋಡಿರಿ 4-5 ದಿನ ನಾವು ಇದನ್ನು ಸ್ಟೋರ್ ಮಾಡಿ ತೊಗೋಬೋದು. ಈಗ ಸ್ಟೋರ್ ಮಾಡದೆ ನಾವು ಇನ್ಸ್ಟೆಂಟಾಗಿ ತಿಂತೀವಿ ಅಂದವರು ಶೇಂಗಾ ಬೀಜನ ಬಳಸ್ಬೋದು, ಅಥವಾ ಹಸಿಕಾಯಿ ತೆಂಗಿನಕಾಯಿ ತುರಿಯನ್ನು ಬಳಸ್ಬೋದು. ನೋಡಿರಿ,
ಇಲ್ಲಿ ನೋಡಿರಿ ನಾನು ಇದನ್ನು ಒಂದು ಬೌಲಿಗೆ ತೆಗೆದು ಸರ್ವ್ ಮಾಡ್ತಾಯಿದ್ದೀನಿ. ಇದನ್ನು ನಾನು ಹೇಳ್ದಂಗೆ ನೀವೆಲ್ಲಾದರೂ ಟ್ರಿಪ್ಪಿಗೆ ಹೋಗಬೇಕಾದ್ರೆ ಒಂದು 4 ದಿನವರೆಗೂ ಸ್ಟೋರ್ ಮಾಡ್ಬೋದು. ಈ ಥರ ಡ್ರೈ ಆಗಿಯೇ ನೀವು ಫ್ರೈ ಮಾಡಿ ಮಿಕ್ಸರ್ ಜಾರಿಗೆ ಹಾಕೋದ್ರಿಂದ ಚಟ್ನಿ ತುಂಬ ಚೆನ್ನಾಗಿ ಬರುತ್ತೆ. ಆಮೇಲೆ ನಾನು ಹೇಳ್ದಂಗೆ 4-5 ದಿನವರೆಗೂ ಸ್ಟೋರ್ ಮಾಡ್ಬೋದು. ಈಗ ನೋಡಿರಿ ಬಿಸಿ ರೊಟ್ಟಿ ಜೊತೆ ನಾನು ಇದನ್ನು ಸರ್ವ್ ಮಾಡ್ತಾಯಿದ್ದೀನಿ. ತುಂಬ ಟೇಸ್ಟಿಯಾಗಿ ತುಂಬ ಹೆಲ್ದಿಯಾಗಿ ಈ ಥರ ಒಂದು ಸರಿ ಮಾಡ್ಕೊಂಡು ತಿಂದು ನೋಡಿರಿ. ರೈಸಿಗೂ ಮತ್ತು ಚಪಾತಿಗೂ ಎಲ್ಲದಕ್ಕೂ ಬೆಸ್ಟ್ ಕಾಂಬಿನೇಷನು. ಮುದ್ದೆಗೂ ತುಂಬ ಚೆನ್ನಾಗಿರುತ್ತೆ ನೋಡಿರಿ. ಆಲ್ ಇನ್ ಒನ್ ಅಂತ ಹೇಳ್ಬೋದು ಈ ಚಟ್ನಿ. ಎಲ್ಲದಕ್ಕೂ ಬೆಸ್ಟ್ ಕಾಂಬಿನೇಷನು. ತುಂಬ ಅಂದರೆ ತುಂಬ ರುಚಿಯಾಗಿ ಬಂದಿದೆ. ಈ ಥರ ಇದನ್ನು ನೋಡಿರಿ ಹಸಿ ಉಳ್ಳಾಗಡ್ಡಿ ನೆಂಚ್ಕೊಂಡು ತಿಂತಾಯಿದ್ರೆ ತುಂಬ ರುಚಿಯಾಗಿರುತ್ತೆ. ಒಂದು ಸರಿ ಆದರೂ ನೀವು ಇದನ್ನು ಟ್ರೈ ಮಾಡಿ ನೋಡಿ ಹೇಗೆ ಬಂತು ಅಂತ ತಿಳಿಸಿ. ಹಾಗೆ ಹೀರೆಕಾಯಿ ಕೂಡ ನಮ್ಮ ಆರೋಗ್ಯಕ್ಕೆ ತುಂಬ ಒಳ್ಳೆಯದು ನೋಡಿರಿ. ಇದರಲ್ಲಿ ಗುರಳ್ ಪುಡಿ ಹಾಕಿರೋದ್ರಿಂದ ಎಕ್ಸ್ಟ್ರಾಡಿನರಿ ಟೇಸ್ಟ್ ಕೊಡ್ತಾ ಇದೆ. ಇದನ್ನು ನೋಡಿರಿ ನಾನು ಇಲ್ಲಿ ಬಿಸಿ ಅನ್ನಕ್ಕೂ ಸಹಿತ ಸರ್ವ್ ಮಾಡ್ತಾಯಿದ್ದೀನಿ. ತುಂಬ ಅಂದರೆ ತುಂಬ ರುಚಿಯಾಗಿರುತ್ತೆ. ಹಾಗಾದರೆ ನೋಡಿರಿ ಟ್ರೈ ಮಾಡಿ ನೋಡಿರಿ ಫ್ರೆಂಡ್ಸ್. ಈ ವಿಡಿಯೋ ರೆಸಿಪಿ ನಿಮ್ಗೆ ಇಷ್ಟ ಅನಿಸಿದ್ರೆ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿಕೊಡ್ರಿ. ಬೆಲ್ ಐಕನನ್ನು ಪ್ರೆಸ್ ಮಾಡಿ ವಿಡಿಯೋನ ಸ್ಕಿಪ್ ಮಾಡಿದೆ ನೋಡಿ. ಹಾಗೆ ವಿಡಿಯೋಗೆ ಲೈಕ್ಸ್ ಕೊಡೋದನ್ನು ಮರೆಯೋಕ್ಕೆ ಹೋಗಬೇಡ್ರಿ. ಈ ರೆಸಿಪಿ ನಿಮ್ಗೆ ಇಷ್ಟ ಅನಿಸಿದರೆ ಎಲ್ಲ ನಿಮ್ಮ ಫ್ಯಾಮಿಲಿ ಫ್ರೆಂಡ್ಸ್ ಜೊತೆ ಇದನ್ನು ಶೇರ್ ಮಾಡಿಕೊಡ್ರಿ. ಇನ್ಸ್ಟಂಟಾಗಿ ಬೇಗನೆ ಮಾಡಿಕೊಳ್ಳುವಂತಹ 4-5 ದಿನದವರೆಗೆ ನಾವು ಇದನ್ನು ಸ್ಟೋರ್ ಮಾಡ್ಕೋಬೋದು. ನಿಮಗೆ ಇಷ್ಟ ಇದೆ ಅನ್ನೋರು ಇದನ್ನು ಒಗ್ಗರಣೆ ಕೂಡ ಹಾಕ್ಬೋದು. ನಾನಿಲ್ಲಿ ಯಾವುದೇ ಒಗ್ಗರಣೆನ ಬಳಸ್ತಾ ಇಲ್ಲ. ಹಾಗೆಯೇ ನೀವು ಇದನ್ನು ಸ್ಟೋರ್ ಮಾಡಿ ತಿನ್ಬೋದು ನೋಡಿರಿ. ತುಂಬ ಅಂದರೆ ತುಂಬ ರುಚಿಯಾಗಿದೆ ನೋಡಿರಿ. ನೋಡಿದ್ರೇ ಬಾಯಲ್ಲಿ ನೀರು ಬರ್ತಾಯಿದೆ. ಅಷ್ಟು ಟೇಸ್ಟಿಯಾಗಿರೋಂಥ ಚಟ್ನಿನ ನೀವು ಕೂಡ ಟ್ರೈ ಮಾಡಿ ನೋಡಿರಿ. ಹಾಗಾದರೆ ವಿಡಿಯೋ ನೋಡೋದಕ್ಕೆ ಧನ್ಯವಾದಗಳು.